99% ಯಾರು ಲವ್ ಮಾಡ್ಕೊಂಡ್ರು ಲಾಸ್ಟಲ್ಲಿ ಬ್ರೇಕಪ್ ಹೇಳಿ ಅಪ್ಪ ನೋಡಿರೋ ಹುಡುಗನ್ನೇ ತುಂಬಾ ಜನ ಹುಡುಗಿರು ಮದುವೆ ಆಗೋದು. ಆ ನಂಬಿಕೆ ಚೌಲ್ಟ್ರಿ ಓನರ್ಗಿದೆ. ಅದಕ್ಕೆ ಸ್ಟಿಲ್ ಬೆಂಗಳೂರಲ್ಲಿ ಚೌಲ್ಟ್ರಿ ಕಟ್ತಾ ಇರೋದು. 99% ಬಿಟ್ಟು ಅಪ್ಪ ಅಮ್ಮ ನೋಡಿರೋ. ಯಾಕೆ ಹೆಣ್ಮಕ್ಳು ತುಂಬಾ ಇಷ್ಟ ಆಗ್ತಾರೆ ಗೊತ್ತಾ ಅಪ್ಪಗೆ? ಗಂಡು ಮಕ್ಳಾದ್ರೂ ಸ್ವಲ್ಪ ಈ ಗಂಡು ಮಕ್ಳು ವೇಸ್ಟು, ಯಾಕೆಂದ್ರೆ ತಪ್ಪು ಮಾಡ್ಬಿಡ್ತಾರೆ. ಆದರೆ ಹೆಣ್ಮಗಳು ತಪ್ಪು ಮಾಡಬೇಕು ಅಂದರೆ ಹೊಸ್ತಲು ದಾಟಿದ್ರೆ ನಮ್ಮ ಅಪ್ಪ ಮರ್ಯಾದೆ ಎಲ್ಲಿ ಹೋಗುತ್ತೆ ಅಂತ 1000 ಸಲ ಯೋಚನೆ ಮಾಡೋ ಸಾವಿರಾರು ಜನ ಹೆಣ್ಮಕ್ಳು ಇನ್ನೂ ಸಮಾಜದಲ್ಲಿ ಜೀವಂತವಾಗಿದ್ದಾರೆ. ಇದ್ದಾರೆ. ಡಿಸ್ಟರ್ಬ್ ಆಗಬೇಡಿ, ಡಿಸ್ಟ್ರಾಕ್ಟ್ ಆಗಬೇಡಿ. ಭಾಳಷ್ಟು ಜನ ಹುಡುಗಿರು ನಿಮ್ಮ ಅಪ್ಪ ಎಕ್ಸ್ಪೆಕ್ಟ್ ಮಾಡೋದೇನು ಗೊತ್ತಾ? ಇಲ್ಲಿರೋ ಎಲ್ಲ ಹುಡುಗಿರಿಗೂ ಗೊತ್ತಿಲ್ವಾ? ಇನ್ನೊಂದು 5 ವರ್ಷ ನೀನು MBBS ಓದಿದ್ರೆ ಅದಕ್ಕೊಂದು 10-20 ಲಕ್ಷ, ಮದುವೆಗೆ ಮಿನಿಮಮ್ ನಿಮ್ಮ ಅಪ್ಪ ಸ್ಟೇಟಸ್ಗೆ 30-40 ಲಕ್ಷ ಇಲ್ಲದೆ ಮದುವೆ ಆಗಲ್ಲ. ನಿಮ್ಮ ಅಪ್ಪ ಸ್ಟೇಟಸ್ಗೆ 30-40 ಲಕ್ಷ ಖರ್ಚು ಮಾಡಲೇಬೇಕು ನಿನ್ನ ಮದುವೆಗೆ. ಮಿನಿಮಮ್ 50-60 ಲಕ್ಷ. ಅದು ಗೌರ್ಮೆಂಟ್ ಎಂಪ್ಲಾಯೀಸ್ ಮಕ್ಕಳು 70-80 ಲಕ್ಷ ಬೇಕು ಮದುವೆಗೆ. ನಿಮ್ಮ ಅಪ್ಪ ಗೊತ್ತಿಲ್ವಾ ಇನ್ನೂ 1-1.5 ಕೋಟಿ ನಿನ್ನ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ? ನಿಮ್ಮ ಅಪ್ಪ ಗೊತ್ತಿಲ್ವಾ ಇಷ್ಟು ಇನ್ವೆಸ್ಟ್ ಮಾಡಿ ಓದಿಸಿ ನಿನಗೆ ಮದುವೆ ಮಾಡ್ದು ನಿನ್ನ ಹೆಸರು ಪಕ್ಕ ಮದುವೆ ಆಗಿದ ತಕ್ಷಣ ನಿನ್ನ ಗಂಡನ ಹೆಸರು ಸೇರಿಸ್ಕೊಂತೀಯಾ, ನಿನ್ನ ಗಂಡನ ಮನೆ ಆಸ್ತಿ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿದೆ. ಆದರೂ ನಿಮ್ಮಪ್ಪ ಯಾಕೆ ಹೇಳಿ ಕಷ್ಟಪಡ್ತಿರೋದು? ಹೋಗೋ ಮನೆಯಲ್ಲಾದರೂ ಅವಳು ಚೆನ್ನಾಗಿರ್ಲಿ ಅಂತ ಒಂದು ಸ್ಮಾಲ್ ಬೈಕೆಯಿಂದ. ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಹೇಗೆ? ಭಾಳಷ್ಟು ಜನ ಹುಡುಗಿರಿಗೆ ಒಂದು ಲೈಫ್ ಫಿಲಾಸಫಿ ಹೇಳ್ತೀನಮ್ಮ. ಲೈಫಲ್ಲಿ ಯಾರನ್ನೋ ಇಷ್ಟಪಟ್ರಿ ಅಂತ ಅಪ್ಪ ಅಮ್ಮನೆಲ್ಲ ಎದುರಾಕೊಂಡು ಮನೆ ಬಿಟ್ಟು ಹೋಗಕ್ಕೆ ಹೋಗ್ಬೇಡಿ. ವಾರ ಎಲ್ಲ ಚೆನ್ನಾಗಿರುತ್ತೆ, ಅದಾದಮೇಲೆ ಅಪ್ಪ ಜ್ಞಾಪಕ ಬರ್ತಾರೆ, ಅಮ್ಮ ಜ್ಞಾಪಕ ಬರ್ತಾರೆ, ಅಣ್ಣ ಜ್ಞಾಪಕ ಬರ್ತಾನೆ, ತಂಗಿ ಜ್ಞಾಪಕ ಬರ್ತಾಳೆ, ಮನೆ ಜ್ಞಾಪಕ ಬರುತ್ತೆ, ಬೆಳೆದ 25 ವರ್ಷಗಳ ಪಯಣ ಜ್ಞಾಪಕ ಬರುತ್ತೆ. ತುಂಬ ಮಿಸ್ ಆಗ್ತೀವಿ ಲೈಫಲ್ಲಿ. ಅದಕ್ಕೆ ಇದನ್ನ ಯಾವುದು ಅರ್ಥ ಮಾಡ್ಕೊಳ್ಳದೆ ತುಂಬ ಜನ ಮನೆ ಬಿಟ್ಟೋದವರು ಸಿಟಿ ಸಿವಿಲ್ ಕೋರ್ಟಲ್ಲಿ ಡೈವೋರ್ಸ್ ಅಪ್ಲಿಕೇಶನ್ ಹಾಕ್ಕೊಂಡಿರೋದು ಸರ್. ಯಾಕೆಂದರೆ ಅನ್ಕೊಂಡಂಗಿರಲ್ಲ ಲೈಫ್, ಅನ್ಕೊಂಡಂಗಿರಲ್ಲ. ತುಂಬ ಸ್ಟ್ರಾಂಗ್ ಆಗಿರಿ. ಒಳ್ಳೆ ಸ್ಕೂಲ್ಗೆ ಹಾಕಿ ರ್ಯಾಂಕ್ ಬರಂಗೆ ಮಾಡಿರೋ ನಿಮ್ಮ ಅಪ್ಪನಿಗೆ, ಒಳ್ಳೆ ಕಾಲೇಜ್ಗೆ ಹಾಕಿ ರ್ಯಾಂಕ್ ಬರಂಗೆ ಮಾಡಿರೋ ನಿಮ್ಮ ಅಪ್ಪನಿಗೆ ಒಳ್ಳೆ ಹುಡುಗನ್ನ ಅಥವಾ ನೀನು ಒಳ್ಳೆ ಹುಡುಗಿನ ತಂದು ಮದುವೆ ಮಾಡಬೇಕು ಅಂತ ಗೊತ್ತಿಲ್ವಾ? ಪೇಷನ್ಸ್ ಇರಬೇಕಲ್ಲ. ಸಾಧ್ಯ ಆದರೆ ನಿಮ್ಮ ಅಪ್ಪ ಅಮ್ಮ ಮರ್ಯಾದೆನ ಬೀದಿಯಲ್ಲಿ ಹರಾಜು ಹಾಕಬೇಡಿ. ಹರ್ಟ್ ಮಾಡ್ತೀರಾ ನಿಮ್ಮ ಅಪ್ಪ ಅಮ್ಮನ? ಹರ್ಟ್ ಮಾಡದೆ ನೀವು ಇರೋದೇ ಇಲ್ಲ, ಗೊತ್ತು ನನಗೆ. ಸಾಧ್ಯ ಆದರೆ ಕಡಿಮೆ ಹರ್ಟ್ ಮಾಡಿ. ಫಿಲಾಸಫಿ ಎಲ್ಲ ಈಸಿ. ಪಕ್ಕದ ಮನೆ ಹುಡುಗನೋ ಹುಡುಗಿನೋ ತಪ್ಪು ಮಾಡಿದ್ರೆ ನನ್ನ ಮಗ ನನ್ನ ಮಗಳಂಗೆ ಮಾಡಿದ್ದಿದ್ರೆ ಸಾಯಿಸಾಗ್ತಿದ್ದೆ ಅಂತ ಡೈಲಾಗ್ ಹೇಳೋದು ಈಸಿ. ನಮ್ಮ ಮನೆ ಹುಡುಗಿ ತಪ್ಪು ಮಾಡಿದಾಗ ಅದನ್ನ ಫೇಸ್ ಮಾಡೋದು ಎಷ್ಟು ಕಷ್ಟ ಗೊತ್ತೇನು? ತುಂಬ ಕಷ್ಟ. ಚೆನ್ನಾಗಿ ಓದಬೇಕು. ಆ್ಯಂಡ್ ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ಹೇಳೋದು ಮರ್ತೆ ಕೆಲವ್ರಿಗೆ ಗೊತ್ತಿರಲ್ಲ. ನಾನು ಚಿಕ್ಕಬಳ್ಳಾಪುರದ ಶಾಸಕ, ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ, 14 ಪುಸ್ತಕಗಳ ಲೇಖಕ, ಬರಹಗಾರ, ಮಾತುಗಾರ. ಬೆಂಗಳೂರಿಗೆ ಬಂದಾಗ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಗುಂಡಿಗೆ ಅನ್ನೋ ಗ್ರೌಂಡಲ್ಲಿ ಧೈರ್ಯ ಇತ್ತು, ಅದು ತುಂಬ ದೂರ ಕರ್ಕೊಂಡು ಹೋಗ್ತಿದೆ. ನನಗಂತೂ ತುಂಬ ಕ್ಲಾರಿಟಿ ಇದೆ. 1000 ಎಕರೆ ಮಾಡಿದ್ರು ಅನ್ನ ಸಾರು, ಮ್ಯಾಕ್ಸಿಮಮ್ ಉಪ್ಪಿನಕಾಯಿ, ಒಂದೊಳ್ಳೆ ಗೀ ಅಷ್ಟೇ. ಶುಗರ್ ಬಂದರೆ ಅದೂ ಇಲ್ಲ, ಇನ್ನೂ ಬಂದಿಲ್ಲ ಸರ್ ನನಗೆ, ಅದೂ ಇಲ್ಲ. ಮ್ಯಾಕ್ಸಿಮಮ್ ಕುತ್ಕೊಳ್ಳೋ ಡೈನಿಂಗ್ ಟೇಬಲ್ ಚೇರು ಚೇಂಜ್ ಆಗ್ಬೋದು. ಹೇಳಿ ಇನ್ನೇನು ತಿನ್ನಕ್ಕಾಗುತ್ತೆ ಹೇಳಿ? ಸರ್ ನಿಮ್ಗೆ ಗೊತ್ತಾ, ಬಡವ್ರ ಮನೆಗೆ ಹೋದ್ರೆ ಬರೀ ಅನ್ನ ಸಾರು ಕೊಡ್ತಾರೆ. ನೀವು ಶ್ರೀಮಂತರ ಮನೆಗೆ ಊಟಕ್ಕೆ ಹೋಗಿ ಅನ್ನ ಸಾರು, ತುಪ್ಪ, ಉಪ್ಪಿನಕಾಯಿ ಏನೇನೋ ಸೈಡ್ಸ್ ಇರ್ತಾರೆ. ಯಾಕೆ ಗೊತ್ತಾ? ಅವ್ರ ಮನೇಲಿ ಅನ್ನ ಸಾರು ಸಪ್ಪಗಿರುತ್ತಲ್ಲ ಸರ್. ಬಡವ್ರ ಮನೇಲಿ ಇದು ಯಾವುದೂ ಕೊಡಲ್ಲ, ಅನ್ನ ಸಾರೇ ಕೊಡ್ತಾರೆ, ಅದೇ ಚೆನ್ನಾಗಿ ಮಾಡಿರ್ತಾರೆ. ನೀವೆಷ್ಟೇ ಬೆಳೆದ್ರು ತಿನ್ನೋ ಡೈನಿಂಗ್ ಟೇಬಲ್ಲು ಚೇರು ಚೇಂಜ್ ಆಗುತ್ತೆ, ಇನ್ನೇನು ಚೇಂಜ್ ಆಗೋಕ್ಕಾಗುತ್ತೆ ಹೇಳಿ? ಅದಕ್ಕೆ ಜೀವನದಲ್ಲಿ ಕಡಿಮೆ ಎಕ್ಸ್ಪೆಕ್ಟೇಷನ್ಸ್ ಇರಲಿ. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ, ಸರ್ ನಾನೊಬ್ಬ ನ್ಯೂ ಎಂಟರ್ಪ್ರಿನರ್. ನನ್ನ ಕ್ಷೇತ್ರದಲ್ಲಿ 24/7 ನನ್ನ ತಂದೆ ತಾಯಿ ಇನ್ ಟೈಮ್ಗೆ ಹಾಸ್ಪಿಟ್ಲಿಗೆ ಹೋಗದೆ ತಿರೋದ್ರು. ನಾನಿವತ್ತು 10 ಆ್ಯಂಬುಲೆನ್ಸ್ 24/7, ಡೇ ಶಿಫ್ಟಲ್ಲಿ 10 ಜನ ಡ್ರೈವರ್ಸು, ನೈಟ್ ಶಿಫ್ಟಲ್ಲಿ 10 ಜನ ಡ್ರೈವರ್ಸು. ಇದುವರೆಗೂ 7,000 ಜನನ ಇನ್ ಟೈಮ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದೀನಿ. 0 ಗೌರ್ಮೆಂಟ್ ಇಂಟರ್ವೆನ್ಷನ್. ಒಂದು ಡ್ರೈವರ್ಗೆ 25,000 ಸ್ಯಾಲ್ರಿ, 20 ಡ್ರೈವರ್ಸು, ಸ್ಟ್ಯಾಂಡ್ ಬೈ ಒಬ್ಬ ಡ್ರೈವರು, ಒಂದರಲ್ಲಿ ವೆಂಟಿಲೇಟರು, ಎಲ್ಲದರಲ್ಲೂ ಆಕ್ಸಿಜನ್ನು, 2 ಡೇ ಶಿಫ್ಟಲ್ಲಿ 2, ನೈಟ್ ಶಿಫ್ಟಲ್ಲಿ 2 ಟೆಲಿಕಾಲರ್ಸ್ ನಿಟ್ಟು, ಕಾಲ್ ಬಂದಿದ್ದು 12 ನಿಮಿಷಕ್ಕೆ ಮನೆ ಮುಂದೆ ಆಂಬ್ಯುಲೆನ್ಸ್ ನಿಲ್ಲಿಸಿ ಎಮರ್ಜೆನ್ಸಿನ ಟೇಕ್ ಕೇರ್ ಮಾಡಿ 106 ಜನನ ಕಾಪಾಡಿದ್ದೀವಿ. ಇದಕ್ಕೆ ತಿಂಗಳಿಗೆ 10ರಿಂದ 15 ಲಕ್ಷ ಖರ್ಚು ಬರುತ್ತೆ. ನನಗೆ ಒಂದು 40-60 ಸೈಟ್ ತೆಗಿಬೇಕು ಅಂತ ಬುದ್ಧಿ ಇಲ್ಲ ಅನ್ಕೊಂಡಿದ್ದೀರಾ ಏನು? 10-12 ಲಕ್ಷ ಉಳಿಸಿ 1.5 ಕೋಟಿಗೆ ಒಂದು 40-60 ತೆಗಿಯೋಕ್ಕೆ ಗೊತ್ತಿಲ್ಲ ಅಂತ, ಅಷ್ಟು ಗೊತ್ತಿಲ್ಲದೇನೆ 106 ಕೋಟಿ ಎಂಪೈರ್ ಕಟ್ಟಿದ್ನ ಏನು? ಗೊತ್ತಿದೆ ನನಗೆ, ಕ್ಲಾರಿಟಿ ಇದೆ, ನನಗೆ ಕ್ಲಾರಿಟಿ ಇದೆ.
ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಸ್ಪಷ್ಟತೆ ನನಗಿದೆ. ಯಾಕೆ 10 ಆಂಬ್ಯುಲೆನ್ಸ್ ಇಟ್ಟು ಒಂದು ಕ್ರಿಟಿಕಲ್ ಯಾವ್ದು ನನ್ನ ಇಂಟರ್ಫಿಯರೆನ್ಸ್ ಇಂದ ಒಂದು ತಾಯಿ ಜೀವ ಬದುಕಿದ್ರೆ ಅವ್ರ ಮಕ್ಕಳ ಲೈಫಲ್ಲಿ ಡಿಫ್ರೆನ್ಸೇ ಬಂದ್ಬಿಡುತ್ತೆ, ಡಿಫ್ರೆನ್ಸ್ ಬರುತ್ತೆ. ನಾನು ನಿಮ್ಗೆಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ತುಂಬ ಜನ ಹುಡುಗರು ಅಷ್ಟೇ, ಅಪ್ಪ ಅಮ್ಮ ಗೌರವ ಕೊಡಿ, ಎದುರು ಮಾತಾಡಬೇಡಿ. ಕಿತ್ತೋಗಿರೋರ ಹತ್ರ ಎಲ್ಲ ಲೈಫಲ್ಲಿ ಬಯಸ್ಕೋಬೇಕಾಗತ್ತೆ. ಜನ್ಮ ಕೊಟ್ಟಿರೋರು ಸಹಿಸ್ಕೊಳ್ಳಿ, ಏನು ಮಾಡ್ತೀರಾ ಸಹಿಸ್ಕೊಳ್ಳಿ. ನಾಳೆ ರೋಡ್ಗೆ ಅಡ್ಡ ಹೋದ್ರೆ ಒಂದು 2 ವೀಲರ್ ಅವ್ನು ಬೈತಾನೆ ಬಾಯಿಗೆ ಬಂದಂಗೆ, ಯಾರ್ಯಾರೋ ಬೈತಾರೆ. ಅಪ್ಪ ಅಮ್ಮ ಕಂಡ್ರು ಜನ್ಮ ಕೊಟ್ಟಿದ್ದಾರೆ, ಒಂದು ಮಾತಂತಾರೆ ಬಿಡಿ, ಒಂದು ಮಾತಂತಾರೆ, ತಲೆಗೆಡ್ಸ್ಕೊಬೇಡಿ. ನಾನು ಫೈನಲಿ ನಮ್ಮ ಷಡಕ್ಷರಿ ಸರ್ ಬಂದು ಕರೆದ್ರು. ನನಗೆ ಅಕಾಡೆಮಿಕ್ ಇಯರ್ ಸ್ಟಾರ್ಟಿಂಗ್, ನಾನು ಬಯಾಲಜಿ ಪಾಠ ಮಾಡೋದ್ರಿಂದ ನನಗೆ ವೀಕ್ಲಿ 2 ಡೇಸ್ ಆದರೂ ನನ್ನ ಸಂಸ್ಥೆಯಲ್ಲಿ, ನಾನು ಲಾಸ್ಟ್ ಇಯರ್ ಸ್ವಲ್ಪ ಪಾಠ ಮಾಡೋಕ್ಕಾಗಲಿ, ಈ ವರ್ಷ ತುಂಬ ಡೆಡಿಕೇಟೆಡ್ ಆಗಿ 7-8 ಸೆಕ್ಷನ್ಗೆ ಪಾಠ ಮಾಡ್ಬೇಕು ಸರ್. ನಾನು ಜನರಲಾಗಿ ಯಾವುದೂ ಕಾರ್ಯಕ್ರಮಕ್ಕೆ ಹೋಗಲ್ಲ. ರೀಸನ್ ಯಾಕೆಂದರೆ ಪರಿಶ್ರಮ ಇಸ್ ಮೈ ಫ್ಯೂಚರ್. ಅದು ನನಗೆ ಗೊತ್ತು. ರಾಜಕಾರಣ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಸೋಲ್ತೀವಿ ಗೆಲ್ತೀವಿ ಎಲ್ಲ ಗೊತ್ತಿದೆ ನನಗೆ. ಪರಿಶ್ರಮ ಇಸ್ ಮೈ ಬ್ರೆಡ್ ಆ್ಯಂಡ್ ಬಟರ್, ನನ್ನ ಫ್ಯೂಚರ್ ಅದು. ಮತ್ತು ಆ ಟೀಚರಾಗಿ ಇನ್ನೂ ಇದ್ದೆ. ಈ ಕಾರ್ಯಕ್ರಮಕ್ಕೆ ಕರೆದ್ರು. ಸರ್ ಮೇಲೆ, ಟೀಮ್ ಮೇಲೆ, ನಿಮ್ಮ ಮೇಲೆ ಗೌರವದಿಂದ ಬಂದಿದ್ದೀನಿ. ಸಾಮಾನ್ಯ ಹುಡುಗನೂ ವಿಧಾನಸೌಧಕ್ಕೆ ಬರಬಹುದು. ಡೆಮಾಕ್ರಸಿ ಬದುಕಿದೆ ಅನ್ನೋದಕ್ಕೆ ಆವಾಗ ದೇವರು ನಮ್ಮಂಥ ಹುಡುಗರನ್ನ ಗೆಲ್ಲಿಸ್ತಾ ಇರ್ತಾನೆ. ಪ್ರಜಾಪ್ರಭುತ್ವ ಸತ್ತೋಗಿಲ್ಲ ಅಂತ ಹೇಳಸಕ್ಕೆ. ಸೊ ಭಗವಂತನಿಗೆ ನನ್ನ ಮೊದಲ ಪ್ರೀತಿ, ಮೈ ಫಸ್ಟ್ ಲವ್, ನನ್ನ ಮೊದಲ ಪ್ರೇಯಸಿ ಹೆಸರು ಮಂಜುಳಾ ಅಂತ, ಅವಳನ್ನು ನನ್ನ ತಾಯಿ ಅಂತ ಕರಿತೀನಿ. ನಮ್ಮ ಪ್ರತಿಯೊಬ್ಬರ ಮೊದಲ ಲವ್ ಮದರ್ರೆ. ನಿನ್ನ ಮೊದಲ ಪ್ರೀತಿ ನಿನ್ನ ತಾಯಿನೇ, ಕೊನೆವರೆಗೂ ಪ್ರೀತಿಸ್ತೀವಿ, ಅದಕ್ಕೆ ಮೊದಲ ಪ್ರೀತಿನ. ನಮ್ಮ ತಾಯಿ ನಮ್ಮ ಫಸ್ಟ್ ಲವ್. ನಮ್ಮ ಸಕ್ಸಸ್ ನೋಡಿಲ್ಲ, ನಮ್ಮ ಫೇಲ್ಯೂರ್ ನೋಡಿಲ್ಲ, ನಮ್ಮ ಸ್ಟೇಟಸ್ ನೋಡಿಲ್ಲ. 9 ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ಜಗತ್ತಿಗೆ ತಂದು ಕೊನೆವರೆಗೂ. ಸರ್, ಕೆಲವರು ವಯಸ್ಸಿಗೆ ಬಂದಿರೋ ಮಕ್ಕಳು ಅಮ್ಮಂದ್ರ ಮುಂದೆ ಸತ್ತೋದ್ರೆ, ನಾನು ಎಷ್ಟೋ ಜನ ಮಕ್ಕಳು 70-80 ವರ್ಷ ತಾಯಿ ಸತ್ತೋದ್ರೆ ಕೆಲವರು ಅಳಲ್ಲ ಸರ್, ಏಜ್ ರಿಲೇಟೆಡ್ ಅಂತಾರೆ. ಆದರೆ ಮಕ್ಕಳು ಸತ್ತೋದ್ರೆ, 70-80 ವರ್ಷದ ಮಕ್ಕಳು ಸತ್ತೋದ್ರೆ ಅವ್ರು 100 ವರ್ಷ ಆಗಿರುತ್ತೆ ಸರ್. ನಾನು ಕೆಲವು ಹಳ್ಳಿಯಲ್ಲಿ ಯಾರೋ 99 ವರ್ಷ, ಅವ್ರ ಮಗನಿಗೆ 79-80 ವರ್ಷ ಸತ್ತೋಗಿದ್ರೆ ಅಮ್ಮ ಲಿಟ್ರಲಿ ಹೆಂಗ್ ಅಳ್ತಿದ್ದಾಳೆ ಅಂದ್ರೆ, ಅದೇ ಆಕೆ ಸತ್ತೋಗಿದ್ರೆ ಅಳ್ತಿರಲ್ಲ, ಏಜ್ ರಿಲೇಟೆಡ್ ಅಂತ ಬಿಟ್ಬಿಡೋರು, ಏನಾಗ್ತಿರಲ್ಲ ಅಂತ ಬಿಟ್ಬಿಡ್ಬೋದು. ಏನಿಲ್ಲ, ನಿಮ್ಮ ಮಗಳಿಗೆ ಚೆನ್ನಾಗಿಲ್ಲ ಅಂದರೆ ಸೂಪರ್ ಸ್ಪೆಷಾಲಿಟಿಯಲ್ಲಿ ತೋರಿಸೋ. ನಿಮಗೆ ಅಮ್ಮಗೆ ಚೆನ್ನಾಗಿಲ್ಲ ಅಂದರೆ ಆರೋಗ್ಯಶ್ರೀ ಕಾರ್ಡಿಂದನೇ ಹೋಗ್ತೀವಿ ಸರ್. ನಿಮ್ಮ ಮಕ್ಕಳು ಅದೇ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಸೇವಿಂಗ್ ಮಾಡಿ ಸರ್, ಸ್ವಲ್ಪ ಸೇವಿಂಗ್ ಮಾಡಿ. ಅವ್ರ ಮಗಳಿಗೆ ಶಾಪಿಂಗ್ ಮಾಲಲ್ಲೇ ಬಟ್ಟೆ ಕೊಡಿಸ್ತಾರೆ, ನಿಮಗೆಲ್ಲ ಫುಟ್ಪಾತಲ್ಲೇ ಬಟ್ಟೆ ತರ್ತಾರೆ. ಇದನ್ನು ಮರ್ತೋಗ್ಬೇಡಿ ಸರ್. ಫಾರಿನ್ ಟ್ರಿಪ್ ಬೇಕು ಅಂದರೆ 5 ಸ್ಟಾರ್ ಹೋಟ್ಲಲ್ಲಿ ಅವ್ರು ಇರ್ತಾರೆ, ನಿಮಗೆ ಮಾತ್ರ ಯಾವುದೋ ಒಂದು ಒಳ್ಳೆ ಸಿಂಪಲ್ 3 ಸ್ಟಾರ್ ಹೋಟೆಲ್ ರೂಮ್ ಮಾಡಿಕೊಡ್ತಾರೆ. ಇದನ್ನು ಮರ್ತೋಗ್ಬೇಡಿ ಸರ್. ಮಕ್ಕಳನ್ನ ನೋಡೋ ರೀತಿ ಬೇರೆ. ನಿಮ್ಮ ಮಕ್ಕಳು ಬದಲಾಗಿದ್ದಾರೆ, ತುಂಬ ಬದಲಾಗಿದ್ದಾರೆ. ಸೊಸೈಟಿ ಬದಲಾಗೋಗಿದೆ, ಏನು ಮಾಡೋಕ್ಕೂ ಆಗಲ್ಲ. ವೆಲ್ಕಮ್ಗೆ ಆರ್ಟಿಫಿಷಿಯಲ್ ಲೆಮನ್ನ, ಕೈ ತೊಳೆಯೋಕ್ಕೆ ನ್ಯಾಚುರಲ್ ಲೆಮನ್ನ ಕೊಡ್ತಾ ಇದೆ ಈ ಸಮಾಜ. ಎಲ್ಲ ವಿಚಿತ್ರವಾಗೇ ಇದೆ.